ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕುಂಭರಾಶಿಯವರೇ, ಎಚ್ಚರವಾಗಿರಿ. ಸಂಚು ಹೆಣೆಯಲಾಗಿದೆ ಮತ್ತು ಈ 7 ಘಟನೆಗಳು ನಿಮ್ಮ ಜೀವನವನ್ನು ಹಾಳು ಮಾಡುತ್ತವೆ. ಹೌದು ಸ್ನೇಹಿತರೆ, ನೀವು ಕೇಳುತ್ತಿರುವುದು ತೀರಾ ಸರಿಯಾಗಿದೆ. ಸ್ನೇಹಿತರೆ, ನೀವು ಈಗಷ್ಟೇ ಮುಖಚಿತ್ರದಲ್ಲಿ ಓದಿದ್ದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಏಕೆಂದರೆ ಈಗ ನೀವು ಇದನ್ನು ಹಗುರವಾಗಿ ತೆಗೆದುಕೊಂಡರೆ ಮುಂದೆ ತುಂಬ ಪಶ್ಚಾತ್ತಾಪ ಪಡುತ್ತೀರಿ. ಹೌದು ಸ್ನೇಹಿತರೆ, ನೀವು ಸರಿಯಾಗಿ ಕೇಳುತ್ತಿದ್ದೀರಿ. ಈಗ ನೀವು ಇದನ್ನು ಹಗುರವಾಗಿ ತೆಗೆದುಕೊಂಡರೆ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಇದನ್ನು ನಾನು ಹೇಳುತ್ತಿಲ್ಲ, ನಿಮ್ಮ ಗ್ರಹಗತಿಗಳು ಹೇಳುತ್ತಿವೆ. ನಾವು ನಿಮ್ಮೆಲ್ಲರಿಗೂ ತಿಳಿಸುವುದೇನೆಂದರೆ ಅದು ಮುಂದಿನ 48 ಗಂಟೆಯ ಒಳಗೆ ನಿಮ್ಮೊಂದಿಗೆ ನಡೆಯಲಿದೆ. ಆದ್ದರಿಂದ ಸ್ನೇಹಿತರೆ, ಸಾಧ್ಯವಾದಷ್ಟು ಎಚ್ಚರಿಕೆಯಿಂದಿರಿ, ಜಾಗರೂಕರಾಗಿರಿ. ಏಕೆಂದರೆ ಮುಂಬರುವ ಮುಂದಿನ 2 ದಿನಗಳು ನಿಮಗೇನು ಅಪಾಯದಿಂದ ಮುಕ್ತವಾಗಿರುವುದಿಲ್ಲ ಮತ್ತು ಈ 7 ಘಟನೆಗಳು ನಿಮ್ಮೊಂದಿಗೆ ಸಂಭವಿಸಿ ತೀರುತ್ತವೆ. ಇದನ್ನು ತಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಸ್ನೇಹಿತರೆ, ಇದನ್ನು ತಮಾಷೆಯಾಗಿ ತೆಗೆದುಕೊಳ್ಳುವುದು ನಿಮಗೆ ಹಾನಿಕರವಾಗಬಹುದು. ಆದ್ದರಿಂದ ಸ್ನೇಹಿತರೆ, ನಿಮಗಿನ್ನೂ ಸಮಯವಿದೆ. ನಿಮ್ಮನ್ನು ನೀವು ಸಂಭಾಳಿಸಿಕೊಳ್ಳಿ. ಇಲ್ಲದಿದ್ದರೆ ನಂತರ ಪಶ್ಚಾತ್ತಾಪ ಪಡಬೇಕಾದೀತು. ಏಕೆಂದರೆ ಪ್ರಸ್ತುತ ನಿಮ್ಮ ಸಮಯ ಕೆಟ್ಟದಾಗಿ ನಡೆಯುತ್ತಿದೆ. ಆದ್ದರಿಂದ ಎಷ್ಟಾಗುತ್ತೋ ಅಷ್ಟು ಒಂಟಿಯಾಗಿ ನಡೆಯಲು ಪ್ರಯತ್ನಿಸಿ ಮತ್ತು ಯಾರ ಮಾತಿಗೂ ಮರುಳಾಗಬೇಡಿ. ಶಾಂತವಾಗಿರಿ ಸ್ನೇಹಿತರೆ, ಯಾರೊಂದಿಗೂ ವಾದ ಮಾಡಬೇಡಿ. ಮುಂಬರುವ ದಿನ ನಿಮ್ಮ ಪಾಲಿಗೆ ತುಂಬ ಚೆನ್ನಾಗಿರಲಿದೆ. ಏಕೆಂದರೆ ಸ್ನೇಹಿತರೆ, ಈ 48 ಗಂಟೆಗಳು ನಿಮಗಾಗಿ ತುಂಬ ಅಪಾಯಕಾರಿ ದಿನಗಳಾಗಿವೆ. ಆದ್ದರಿಂದ ಈ 2 ದಿನಗಳವರೆಗೆ ನೀವು ಜಾಗರೂಕರಾಗಿರಿ, ಎಚ್ಚರದಿಂದಿರಿ. ಮುಂಬರುವ 2 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಎಂಥ ಶುಭ ಗಳಿಗೆ ಬರಲಿದೆ ಎಂದರೆ ಅದನ್ನು ನೋಡಿ ನೀವು ಸಂತೋಷದಿಂದ ಕುಣಿದಾಡುತ್ತೀರಿ, ಸಂತೋಷದಿಂದ ನರ್ತಿಸಲು ತೊಡಗುತ್ತೀರಿ. ಏಕೆಂದರೆ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಶುಭ ಸುದ್ದಿ ತಟ್ಟಲಿದೆ ಮತ್ತು ಈ ಶುಭ ಸುದ್ದಿ ಎಷ್ಟು ದೊಡ್ಡದಾಗಿರುತ್ತದೆ ಎಂದರೆ ನೀವು ನೋಡಿ ಆಶ್ಚರ್ಯ ಪಡುತ್ತೀರಿ. ಹೌದು ಸ್ನೇಹಿತರೆ, ಜಗಜ್ಜಾಹಿರವಾಗಿ ಪೂರ್ಣ ಭರವಸೆ ನೀಡುತ್ತಿದ್ದೇನೆ. ಇಂದಿನ ಈ ಭವಿಷ್ಯವಾಣಿ ಸುಳ್ಳಾಗುವುದಿಲ್ಲ. ಅಂದರೆ ಸ್ನೇಹಿತರೆ, ನಿಮ್ಮ ಜಾತಕವನ್ನು ವಿಶ್ಲೇಷಿಸಿದ ನಂತರವೇ ನಾವು ನಿಮ್ಮೆಲ್ಲರಿಗಾಗಿ ಇಷ್ಟೊಂದು ಒಳ್ಳೆಯ ಮತ್ತು ಪ್ರಮುಖ ಮಾಹಿತಿಯನ್ನು ತಂದಿದ್ದೇವೆ. ಆದ್ದರಿಂದ ಇದನ್ನು ಕಡೆಗಣಿಸಬೇಡಿ ಮತ್ತು ಈ ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ತಪ್ಪದೆ ನೋಡಿ. ಸ್ನೇಹಿತರೆ, ನೀವೇನಾದರೂ ಈಗಷ್ಟೇ ಈ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಗಂಟೆಯ ಗುರುತನ್ನು ಒತ್ತಿ. ಏಕೆಂದರೆ ಮುಂಬರುವ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಎಂತಹ ಘಟನೆಗಳು ನಡೆಯಲಿವೆ ಎಂಬುದು ಅತ್ಯಂತ ಮೊದಲಿಗೆ ಈ ವಿಡಿಯೋದ ಮೂಲಕ ತಿಳಿಯುತ್ತದೆ. ಆಗ ನೀವು ಎಚ್ಚರಿಕೆಯಿಂದಿರಬಹುದು. ಹೌದು ಸ್ನೇಹಿತರೆ, ತಮಾಷೆ ಮಾಡುತ್ತಿಲ್ಲ, ನಿಮ್ಮೆಲ್ಲರಿಗೂ ನಿಜವನ್ನೇ ಹೇಳುತ್ತಿದ್ದೇನೆ. ಆದ್ದರಿಂದ ಸ್ನೇಹಿತರೆ, ತಕ್ಷಣವೇ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ಗೆ ಹೋಗಿ ಮನಸ್ಸಿನಿಂದ ಒಮ್ಮೆ ಹರ ಹರ ಮಹಾದೇವ್, ಜೈ ಬಾಬಾ ಭೋಲೆನಾಥ್ ಎಂದು ಬರೆಯಿರಿ. ಜೊತೆಗೆ ನೀವೇನಾದರೂ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯಲು ಬಯಸಿದರೆ ಲಕ್ಷ್ಮೀ ದೇವಿ ಹೆಸರನ್ನು ತಪ್ಪದೇ ಬರೆಯಿರಿ. ದೇವಿಯ ಕೃಪೆಯಾದರೆ ನಿಮ್ಮ ಜೀವನದಲ್ಲಿ, ನಿಮ್ಮ ಮನೆಯಲ್ಲಿ ಅಪಾರ ಸಿರಿ ಸಂಪತ್ತಿನ ಮಳೆ ಸುರಿಯುತ್ತದೆ. ಲಕ್ಷ್ಮೀ ದೇವಿಯು ಯಾವುದೇ ಭಕ್ತರ ಮೇಲೆ ಒಲಿದಾಗ ಅವರ ಜೀವನದಲ್ಲಿ ಯಾವುದೇ ಕೆಟ್ಟ ಶಕ್ತಿಯು ಸುಳಿಯಲಾರದು ಮತ್ತು ಅವರ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಗಳ ವಾಸ ಆರಂಭವಾಗುತ್ತದೆ. ಆ ವ್ಯಕ್ತಿಯ ಅದೃಷ್ಟವೇ ಬದಲಾಗಿ ಹೋಗುತ್ತದೆ. ನೀವು ದೇವಿಯ ಮೇಲೆ ನಂಬಿಕೆ ಇಟ್ಟರೆ ಜೀವನದಲ್ಲಿ ಎಂದಿಗೂ ಬಡವರಾಗುವುದಿಲ್ಲ. ಹೌದು ಸ್ನೇಹಿತರೆ, ನೀವು ಇದೇ ರಾಶಿಯವರಾಗಿದ್ದರೆ ಮುಂದಿನ 48 ಗಂಟೆಗಳು ನಿಮಗೆ ಶುಭ ಸಮಯವಾಗಿರುವುದಿಲ್ಲ. ಏಕೆಂದರೆ ಸ್ನೇಹಿತರೆ, ಗ್ರಹಗಳ ಚಲನೆಯು ಎಂಥ ಸೂಚನೆ ನೀಡುತ್ತಿದೆ ಎಂದರೆ ಕೆಲವು ಘಟನೆಗಳು ನಿಮ್ಮ ಮುಂದೆ ಬರಬಹುದು. ಅವು ನಿಮ್ಮ ನಿರ್ಧಾರಗಳು, ನಿಮ್ಮ ಆಲೋಚನೆ ಮತ್ತು ನಿಮ್ಮ ಭವಿಷ್ಯದ ಮೇಲೆ ಪ್ರಭಾವ ಬೀರಬಹುದು. ನೆನಪಿರಲಿ, ಪ್ರತಿಯೊಂದು ಘಟನೆಯು ಪ್ರತಿಯೊಬ್ಬ ವ್ಯಕ್ತಿಯೊಂದಿಗೂ ಒಂದೇ ರೀತಿ ಇರುವುದಿಲ್ಲ. ಇದು ಸಾಮಾನ್ಯ ಜ್ಯೋತಿಷ್ಯ ವಾಣಿಯಾಗಿದೆ. ಆದ್ದರಿಂದ ಇದನ್ನು ವಿವೇಕದಿಂದ ನೋಡಿ ಮತ್ತು ಕರ್ಮಕ್ಕೆ ಅತ್ಯಂತ ಹೆಚ್ಚಿನ ಆದ್ಯತೆ ನೀಡಿ. ಆದರೆ ಈಗ ನಾನು ನಿಮಗೆ ನಿಮ್ಮ ತೊಂದರೆಗಳನ್ನು ನಿವಾರಿಸಲು ಸರಿಯಾದ ಮಾರ್ಗವನ್ನು ತೋರಿಸುತ್ತಿದ್ದೇನೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಬನ್ನಿ ವಿಡಿಯೋದಲ್ಲಿ ಮುಂದೆ ಸಾಗೋಣ. ಆದರೆ ಅದಕ್ಕೂ ಮುನ್ನ ನಾವೆಲ್ಲರೂ ನಿಮ್ಮಲ್ಲಿ ಒಂದು ಸಣ್ಣ ವಿನಂತಿ ಮಾಡಲು ಬಯಸುತ್ತೇವೆ. ಏನೆಂದರೆ, ಯಾರು ಲಕ್ಷ್ಮೀದೇವಿ ನಿಜವಾದ ಭಕ್ತರೋ, ಭಗವಾನ್ ಭೋಲೆನಾಥನ ಭಕ್ತರು, ಅವರಲ್ಲಿ ಕೈ ಜೋಡಿಸಿ ವಿನಂತಿಸುತ್ತೇನೆ. ಈ ವಿಡಿಯೋಗೆ ಒಂದು ಸುಂದರವಾದ ಲೈಕ್ ಕೊಡಿ ಮತ್ತು ಕಮೆಂಟ್ ಬಾಕ್ಸ್ಗೆ ಹೋಗಿ ಜೈ ಮಾತಾ ಲಕ್ಷ್ಮಿ, ಜೈ ಶ್ರೀ ಮಹಾಕಾಲ್ ಎಂದು ತಪ್ಪದೆ ಬರೆಯಿರಿ. ಇನ್ನು 48 ಗಂಟೆಗಳಲ್ಲಿ ಯಾವುದೇ ವ್ಯಕ್ತಿ ಯಾರೊಂದಿಗೆ ನಿಮಗೆ ಬಹಳ ಸಮಯದಿಂದ ಸಂಪರ್ಕ ಇರಲಿಲ್ಲವೋ
ದಿಢೀರನೆ ನಿಮ್ಮ ಮುಂದೆ ಬರಬಹುದು. ಅದು ಕೇವಲ ಸಂದೇಶ ಅಥವಾ ಭೇಟಿಯಷ್ಟೇ ಅಲ್ಲ, ಯಾವುದೇ ಹಳೆಯ ಅಧ್ಯಾಯವನ್ನು ಮತ್ತೆ ತೆರೆಯಬಹುದು. ಆದರೆ ಸ್ನೇಹಿತರೆ, ನೆನಪಿಡಿ, ತಿರುಗಿ ಬರುವ ಪ್ರತಿಯೊಬ್ಬ ಮನುಷ್ಯನು ನಿಮ್ಮ ಒಳಿತಿಗಾಗಿ ಬರುವುದಿಲ್ಲ. ಭಾವನೆಗಳಿಗೆ ಒಳಗಾಗಿ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಡಿ. ಮೊದಲೇ ಯೋಚಿಸಿ, ಅರ್ಥ ಮಾಡಿಕೊಳ್ಳಿ, ನಂತರ ನಿರ್ಧಾರ ತಗೊಳ್ಳಿ. ಹಲವು ಬಾರಿ ಜೀವನವು ನಿಮಗೆ ತೋರಿಸುವುದಕ್ಕಾಗಿ ಹಳೆಯ ಜನರೊಂದಿಗೆ ಭೇಟಿ ಮಾಡಿಸುತ್ತದೆ, ನೀವು ಎಷ್ಟು ಮುಂದೆ ಸಾಗಲು ಕಲಿತಿದ್ದೀರಿ ಎಂದು. ಈ 2 ದಿನಗಳಲ್ಲಿ ಹಣಕ್ಕೆ ಸಂಬಂಧಿಸಿದ ಯಾವುದೇ ಅವಕಾಶ ಅಥವಾ ಖರ್ಚು ಎದುರಾಗಬಹುದು. ಯಾವುದೇ ಹೂಡಿಕೆಯ ಪ್ರಸ್ತಾಪ ಬರಬಹುದು, ಯಾವುದಾದರೂ ಖರೀದಿ ಮಾಡಬೇಕಾಗಿ ಬರಬಹುದು, ಅಥವಾ ಯಾರಾದರೂ ವ್ಯಕ್ತಿ ಹಣ ಸಾಲ ಕೇಳಬಹುದು. ಅವಸರದಲ್ಲಿ ತೆಗೆದುಕೊಂಡ ನಿರ್ಧಾರ ಮುಂದೆ ತೊಂದರೆಗೆ ಕಾರಣವಾಗಬಹುದು. ಆದ್ದರಿಂದ ಪ್ರತಿಯೊಂದು ಕಾಗದ, ಪ್ರತಿಯೊಂದು ಷರತ್ತು ಮತ್ತು ಪ್ರತಿಯೊಂದು ಮಾತನ್ನು ಗಮನವಿಟ್ಟು ನೋಡಿ. ನಿಮ್ಮ ವಿವೇಕವೇ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿಯಾಗಿದೆ. ಹೌದು ಸ್ನೇಹಿತರೆ, ಯಾವುದೇ ವ್ಯಕ್ತಿ ನಿಮ್ಮ ಕೆಲಸ, ನಿಮ್ಮ ಕನಸುಗಳು ಅಥವಾ ನಿಮ್ಮ ಸಾಮರ್ಥ್ಯದ ಮೇಲೆ ಪ್ರಶ್ನೆ ಎತ್ತಬಹುದು. ಅವರು ನಿಮಗೆ ಹೀಗೆ ಅನಿಸುವಂತೆ ಮಾಡಲು ಪ್ರಯತ್ನಿಸುತ್ತಾರೆ, ನೀವು ಯಶಸ್ವಿಯಾಗಲು ಸಾಧ್ಯವಿಲ್ಲ ಎಂದು. ಅಲ್ಲೇ ನಿಮ್ಮ ನಿಜವಾದ ಪರೀಕ್ಷೆ ಇರುತ್ತದೆ. ಇತರರ ಅಭಿಪ್ರಾಯ ನಿಮಗೆ ಗುರುತಲ್ಲ, ನಿಮ್ಮ ಶ್ರಮ ಮತ್ತು ನಿಮ್ಮ ತಾಳ್ಮೆಯೇ ನಿಮ್ಮ ನಿಜವಾದ ಗುರುತು. ಯಾರು ನಿಮ್ಮನ್ನು ದುರ್ಬಲರು ಎಂದು ಭಾವಿಸಿದ್ದರೋ ಅದೇ ಜನರು ನಾಳೆ ನಿಮ್ಮ ಯಶಸ್ಸಿಗೆ ಉದಾಹರಣೆಯಾಗುತ್ತಾರೆ. ಹೌದು ಸ್ನೇಹಿತರೆ, ಈ ಅವಕಾಶ ಉದ್ಯೋಗ, ವ್ಯಾಪಾರ, ವಿದ್ಯಾಭ್ಯಾಸ ಅಥವಾ ಯಾವುದೇ ಹೊಸ ಕೆಲಸದ ರೂಪದಲ್ಲಿ ಬರಬಹುದು. ಆರಂಭದಲ್ಲಿ ಇದು ಸಣ್ಣದಾಗಿ ಕಾಣಿಸಬಹುದು, ಆದರೆ ಭವಿಷ್ಯದಲ್ಲಿ ಇದೇ ಅವಕಾಶ ದೊಡ್ಡ ಬದಲಾವಣೆಯನ್ನು ತರಬಹುದು. ಹೆಚ್ಚಾಗಿ ಜನರು ದೊಡ್ಡ ಅವಕಾಶಕ್ಕಾಗಿ ಕಾಯುತ್ತಿರುತ್ತಾರೆ ಮತ್ತು ಸಣ್ಣ ಅವಕಾಶಗಳನ್ನು ನಿರ್ಲಕ್ಷಿಸುತ್ತಾರೆ. ನೆನಪಿಡಿ, ಬೃಹತ್ ವೃಕ್ಷವು ಸಹ ಒಂದು ಸಣ್ಣ ಬೀಜದಿಂದಲೇ ಆರಂಭವಾಗುತ್ತದೆ. ಮುಂದಿನ 48 ಗಂಟೆಗಳಲ್ಲಿ ಯಾವುದೇ ಕೆಲಸ ನಿಮ್ಮ ನಿರೀಕ್ಷೆಗಿಂತ ನಿಧಾನವಾಗಬಹುದು. ಯಾರದ್ದೋ ಉತ್ತರ ತಡವಾಗಿ ಬರಬಹುದು, ಯಾವುದೋ ಯೋಜನೆ ಮುಂದೂಡಲ್ಪಡಬಹುದು, ಅಥವಾ ಯಾವುದೇ ಕಾರಣದಿಂದ ಮನಸ್ಸು ಚಡಪಡಿಸಬಹುದು. ಇದೇ ಸಮಯದಲ್ಲಿ ನೀವು ಕೋಪ ಅಥವಾ ನಿರಾಶೆಯಲ್ಲಿ ಯಾವುದೇ ತಪ್ಪು ಹೆಜ್ಜೆ ಇಡಬಾರದು. ಹಲವು ಬಾರಿ ಈಶ್ವರನು ತಡ ಮಾಡಬಹುದು, ಏಕೆಂದರೆ ನಿಮಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಫಲಿತಾಂಶ ಸಿಗಲಿ ಎಂದು. ಸ್ನೇಹಿತರೆ, ನಿಮ್ಮ ದೇಹವನ್ನು ನಿರ್ಲಕ್ಷಿಸಬೇಡಿ. ಪೂರ್ಣ ಪ್ರಮಾಣದ ನಿದ್ರೆ ಮಾಡಿ, ಸರಿಯಾದ ಸಮಯಕ್ಕೆ ಊಟ ಮಾಡಿ ಮತ್ತು ನೀರನ್ನು ಅಗತ್ಯವಿದ್ದಷ್ಟು ಕುಡಿಯಿರಿ. ದೇಹವು ಪದೇ ಪದೇ ವಿಶ್ರಾಂತಿ ಕೇಳುತ್ತಿದ್ದರೆ ಅದನ್ನು ಕಡೆಗಣಿಸಬೇಡಿ. ಆರೋಗ್ಯವು ನಿಮ್ಮ ಜೊತೆಗಿದ್ದಾಗ ಮಾತ್ರ ಯಶಸ್ಸು ಚೆನ್ನಾಗಿ ಕಾಣಿಸುತ್ತದೆ. ಹೌದು ಸ್ನೇಹಿತರೆ, ಮುಂದಿನ 48 ಗಂಟೆಗಳಲ್ಲಿ ಅತ್ಯಂತ ದೊಡ್ಡ ಬದಲಾವಣೆ ಹೊರಗಡೆಯಲ್ಲ, ನಿಮ್ಮ ಒಳಗಡೆಯೇ ಆಗಲಿದೆ. ನೀವು ಭಯ, ಅನುಮಾನ ಮತ್ತು ನಕಾರಾತ್ಮಕ ಆಲೋಚನೆಯಲ್ಲಿ ಸಿಲುಕಿಕೊಂಡರೆ ಉತ್ತಮ ಅವಕಾಶಗಳು ಸಹ ನಿಮ್ಮ ಕೈಯಿಂದ ಜಾರಿ ಹೋಗಬಹುದು. ಆದರೆ ಸ್ನೇಹಿತರೆ, ನೀವು ನಂಬಿಕೆ ಇಟ್ಟು ಶ್ರಮ ಮುಂದುವರಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡರೆ ಈ 48 ಗಂಟೆಗಳು ನಿಮ್ಮ ಮುಂಬರುವ ತಿಂಗಳುಗಳ ದಿಶೆಯನ್ನೇ ಬದಲಾಯಿಸಬಹುದು. ನೆನಪಿಡಿ, ಈ ರಾಶಿಯ ಜನರು ವಿಭಿನ್ನವಾಗಿ ಆಲೋಚಿಸುವುದಕ್ಕೆ ಹೆಸರುವಾಸಿಯಾಗಿದ್ದಾರೆ. ಜನಸಂದಣಿಯು ಯಾವ ಹಾದಿಯಲ್ಲಿ ಸಾಗುತ್ತದೆಯೋ ಅದೇ ಹಾದಿಯಲ್ಲಿ ಸಾಗಿದೆ. ತಮ್ಮ ಹಾದಿಯನ್ನು ತಾವೇ ಕಂಡುಕೊಳ್ಳುತ್ತಾರೆ. ಆದ್ದರಿಂದ ಎಂದಿಗೂ ಇತರರನ್ನು ಅನುಕರಿಸಿ ನಿಮ್ಮ ಕನಸುಗಳನ್ನು ಸಣ್ಣದು ಮಾಡಿಕೊಳ್ಳಬೇಡಿ. ಪ್ರತಿಯೊಂದು ಬೆಳಗು ಒಂದು ಹೊಸ ಅವಕಾಶವನ್ನು ತರುತ್ತದೆ ಮತ್ತು ಪ್ರತಿಯೊಂದು ಕಷ್ಟವು ನಿಮ್ಮನ್ನು ಮೊದಲಿಗಿಂತ ಹೆಚ್ಚು ಬಲಶಾಲಿಯನ್ನಾಗಿ ಮಾಡುತ್ತದೆ. ಇಂದಿನ ನಿಮ್ಮ ಜೀವನದಲ್ಲಿ ಹೋರಾಟವಿದ್ದರೆ ಅದರರ್ಥ ನಿಮ್ಮ ಅದೃಷ್ಟ ಕೆಟ್ಟದಾಗಿದೆ ಎಂದಲ್ಲ. ಅದರ ಅರ್ಥವಿಷ್ಟೇ, ನಿಮ್ಮ ಗುರಿ ದೊಡ್ಡದಾಗಿದೆ ಮತ್ತು ದೊಡ್ಡ ಗುರಿಯನ್ನು ತಲುಪುವವರ ಪರೀಕ್ಷೆಯು ದೊಡ್ಡದಾಗಿಯೇ ಇರುತ್ತದೆ. ಆದ್ದರಿಂದ ಮುಂದಿನ 48 ಗಂಟೆಗಳಲ್ಲಿ ಶಾಂತವಾಗಿರಿ. ನಿಮ್ಮ ನಿರ್ಧಾರಗಳನ್ನು ಯೋಚಿಸಿ ತೆಗೆದುಕೊಳ್ಳಿ. ನೆನಪಿಡಿ, ಗ್ರಹಗಳು ಕೇವಲ ಸೂಚನೆಗಳನ್ನು ನೀಡುತ್ತವೆ, ಆದರೆ ನಿಮ್ಮ ಹಣೆಯ ಬರವನ್ನು ನಿಮ್ಮ ಕರ್ಮವೇ ಬರೆಯುತ್ತದೆ. ಹೌದು ಸ್ನೇಹಿತರೆ, ನೀವು ಕೇಳುತ್ತಿರುವುದು ತೀರಾ ಸರಿಯಾಗಿದೆ. ಈ ವಿಡಿಯೋದಲ್ಲಿ ನಾವು ಎಲ್ಲರಿಗೂ ತಿಳಿಸಿರುವ ಪ್ರತಿಯೊಂದು ಮಾತು 100% ಸತ್ಯವಾಗಿದೆ. ಆದ್ದರಿಂದ ಇದನ್ನು ತಮಾಷೆಯಾಗಿ ತೆಗೆದುಕೊಳ್ಳುವ ತಪ್ಪನ್ನು ಮಾಡಬೇಡಿ. ಏಕೆಂದರೆ ದೇವರು ಎಲ್ಲವನ್ನು ನೋಡುತ್ತಿದ್ದಾನೆ. ಈಗ ನೀವು ಕೆಟ್ಟ ಕೆಲಸಗಳನ್ನು ಮಾಡಿದರೆ ನಿಮಗೆ ಕೆಟ್ಟ ಕೆಲಸಗಳ ಶಿಕ್ಷೆಯನ್ನು ದೇವರು ಒಂದಲ್ಲ ಒಂದು ದಿನ ಖಂಡಿತವಾಗಿಯೂ ನೀಡುತ್ತಾರೆ. ಈಗ ನೀವು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಎಷ್ಟೇ ತಡವಾದರೂ 2 ವರ್ಷ, 3 ವರ್ಷ, 4 ವರ್ಷಗಳೇ ಆದರೂ ಯಶಸ್ಸು ನಿಮ್ಮ ಪಾದಗಳನ್ನು ಒಂದಲ್ಲ ಒಂದು ದಿನ ಖಂಡಿತವಾಗಿ ಮುಟ್ಟುತ್ತದೆ. ಇಂದು ನೀವು ಎಷ್ಟು ಕಷ್ಟಪಡುತ್ತೀರೋ ಮುಂದೆ ಅಷ್ಟೇ ಸಂತೋಷದಿಂದ ಇರುತ್ತೀರಾ. ಹೌದು ಸ್ನೇಹಿತರೆ, ನೆನಪಿಡಿ, ಗ್ರಹಗಳು ಕೇವಲ ಸೂಚನೆಗಳನ್ನು ನೀಡುತ್ತವೆ, ಆದರೆ ನಿಮ್ಮ ಹಣೆ ಬರವನ್ನು ನಿಮ್ಮ ಕರ್ಮಗಳು ಬರೆಯುತ್ತವೆ. ನೀವು ತಾಳ್ಮೆ, ಪ್ರಾಮಾಣಿಕತೆ ಮತ್ತು ಸಕಾರಾತ್ಮಕ ಆಲೋಚನೆಯನ್ನು ನಿಮ್ಮ ಸಂಗಾತಿಯನ್ನಾಗಿ ಮಾಡಿಕೊಂಡರೆ
ಮುಂಬರುವ ಸಮಯವು ನಿಮಗಾಗಿ ಹೊಸ ಯಶಸ್ಸಿನ ಬಾಗಿಲನ್ನು ತೆರೆಯುತ್ತದೆ. ಅವರು ನಿಮಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಬುದ್ಧಿ, ಕಷ್ಟದ ಸಮಯದಲ್ಲಿ ತಾಳ್ಮೆ ಮತ್ತು ಪ್ರತಿಯೊಂದು ಸವಾಲನ್ನು ಎದುರಿಸುವ ಧೈರ್ಯವನ್ನು ನೀಡುತ್ತಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡುವುದನ್ನು ಮರೆಯದಿರಿ. ನೀವು ಈ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತವಾಗಿಯೂ ಮರೆಯಬೇಡಿ. ಎಂದರೆ ಸ್ನೇಹಿತರೆ, ಇದೇ ರೀತಿಯ ಹೊಸ ವಿಡಿಯೋಗಳು ನಿಮಗೆ ಸತತವಾಗಿ ಸಿಗುತ್ತಿರುತ್ತವೆ. ನೀವು ಮತ್ತು ಅದನ್ನು ಸುಲಭವಾಗಿ ನೋಡಬಹುದು ಹಾಗೂ ನಿಮ್ಮ ಭವಿಷ್ಯದ ಬಗ್ಗೆಯೂ ನೀವು ಸುಲಭವಾಗಿ ತಿಳಿದುಕೊಳ್ಳಬಹುದು. ಹೌದು ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು. ಜೈ ಮಾತಾಜಿ, ಜೈ ಶ್ರೀ ಮಹಾಕಾಲ್. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.